ಜ್ಞಾನಮೂರ್ತಿ, ಚೇತನಾಮೂರ್ತಿ, ಇಡೀ ಭಾರತದಲ್ಲೇ ಎಲ್ಲೂ ಸಿಗದ ಅಮೂಲ್ಯವಾದ ರತ್ನ ಸುಧಾಕರ್ ಶರ್ಮಾ ಅವರು ನನಗೆ ಅವರ ಸಾನ್ನಿಧ್ಯ, ಅವರ ಜ್ಞಾನಾಮೃತದ ಸೌಭಾಗ್ಯ ಸಿಕ್ಕ ಸಂದರ್ಭ ಏನು, ಅವಕಾಶ ಏನು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಮೂಲ ಪರಿಚಯನ ಸಂಕ್ಷಿಪ್ತವಾಗಿ ನಿಮಗೆ ಮಾಡಿಕೊಡ್ತೀನಿ. ಧಾರವಾಡ ಜಿಲ್ಲೆಯ ಆಗಿನ ನವಲಗುಂದ ತಾಲೂಕಿನ ಆದಿಕವಿ ಪಂಪನ ತವರೂರಾದ ಅಣ್ಣಿಗೇರಿಯವಳು ನಾನು. ನನ್ನ ಜನ್ಮ ರೋಣ ತಾಲೂಕಿನ ಹಿರೇಹಾಳ ಅನ್ನೋ ಗ್ರಾಮದಲ್ಲಿ ಆಯಿತು. ನನ್ನ ಜನ್ಮಭೂಮಿ ಹಿರೇಹಾಳ ಆದ್ರೆ ನಾನು ಬೆಳೆದಿದ್ದು, ನನ್ನ ಬಾಲ್ಯವನ್ನ ಕಳೆದಿದ್ದು, ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಪಂಪನ ತವರೂರಾದ ಅಣ್ಣಿಗೇರಿ ಅನ್ನೋ ಊರಲ್ಲಿ. ಹಾಗಾಗಿ ನಾನು ಉತ್ತರ ಕರ್ನಾಟಕದವಳು. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಿಮ್ಮಲ್ಲಿ ತುಂಬ ಜನ ಸ್ಟಾರ್ಟಿಂಗಲ್ಲಿ ನನ್ನ ಕೆಲವು ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಭಾಷೆ ತುಂಬ ಶುದ್ಧವಾಗಿದೆ, ಕನ್ನಡ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಕಾರಣ ನಾನು ಉತ್ತರ ಕರ್ನಾಟಕದವಳ ಆಗಿದ್ದರಿಂದ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಒಂದಷ್ಟು ಕನ್ನಡ ಭಾಷೆಯ ಆ ಶುದ್ಧತೆ ಉಳ್ಕೊಂಡಿದೆ ಅಂದರೆ ಅದು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಂತ ಹೇಳಬಹುದು. ಹಾಗಾಗಿ ಆ ಧಾರವಾಡ ಜಿಲ್ಲೆಗೆ, ಧಾರವಾಡ ಜಿಲ್ಲೆಯ ಭಾಷೆಗೆ ತುಂಬಾ ಮನ್ನಣೆ ಇದೆ ಕರ್ನಾಟಕದಲ್ಲೆಲ್ಲ. ನಾನು ಆ ಕಡೆಯೊಳಾಗಿದ್ದರಿಂದ ನನ್ನ ಭಾಷೆ ಇಷ್ಟು ಶುದ್ಧವಾಗಿರೋದಕ್ಕೆ ಸಾಧ್ಯ ಆಯಿತು. ನನ್ನ ನಿಜವಾದ ಹೆಸರು ರೇಖಾ ಲಕ್ಷ್ಮೇಶ್ವರ್ ಅಂತ. ಲಕ್ಷ್ಮೇಶ್ವರ್ ಅನ್ನೋದು ನಮ್ಮ ಕಡೆ ಅಡ್ಡ ಹೆಸರು ಅಂತ ಇರುತ್ತೆ, ಸರ್ ನೇಮ್ ಆಗಿರುತ್ತೆ. ಎಷ್ಟೋ ಸಾರಿ ಸರ್ ನೇಮ್ ಈ ಊರುಗಳ ಹೆಸರು ಆಗಿರುತ್ತೆ. ಹಾಗಾಗಿ ನನ್ನ ಸರ್ ನೇಮ್ ಲಕ್ಷ್ಮೇಶ್ವರ್ ಹೊರತು ನನ್ನ ಊರು ಲಕ್ಷ್ಮೇಶ್ವರ್ ಅಲ್ಲ. ಆಗಿನ ನವಲಗುಂದ ಅಂತ ಯಾಕೆ ಹೇಳಿದೆ ಅಂದರೆ, ಈಗ ನಮ್ಮೂರಾದ ಅಣ್ಣಿಗೇರಿನೇ ಒಂದು ತಾಲೂಕಾಗಿದೆ. ಆದರೆ ಆಗ ನವಲಗುಂದ ತಾಲೂಕಿಗೆ ಸೇರಿದ್ದಾಗಿತ್ತು. ಹಾಗಾಗಿ ಆಗ ನವಲಗುಂದ ತಾಲೂಕಲ್ಲಿ ಇತ್ತು, ಈಗ ಅದೇ ಒಂದು ತಾಲೂಕಾಗಿದೆ. ಅಣ್ಣಿಗೇರಿ ಅನ್ನೋ ಹೆಸರು ನಿಮ್ಮೆಲ್ಲರಿಗೂ ತುಂಬ ಚಿರಪರಿಚಿತ ಆಗಿರುತ್ತೆ. ಯಾಕೆಂದರೆ ಅದು ತುಂಬಾ ಪ್ರಸಿದ್ಧಿಯಾದಂಥ ಊರು, ಎಲ್ಲರಿಗೂ ಸಹಜವಾಗಿ ಗೊತ್ತಿರುತ್ತೆ. ಯಾಕೆ ಅಂದರೆ 2 ಕಾರಣಗಳಿದೆ. ಒಂದು, ಅದು ಪಂಪನ ತವರೂರು, ಹಾಗಾಗಿ ಐತಿಹಾಸಿಕ ಜಾಗ ಆಗಿರೋದ್ರಿಂದನೂ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಎರಡನೆಯದಾಗಿ ಅಲ್ಲಿ ತುಂಬ ಹಿಂದೆ ಒಂದು ನ್ಯೂಸ್ ಬಂದಿತ್ತು, ಎಷ್ಟೋ ಬುರುಡೆಗಳು, ಸುಮಾರು 200-300 ಬುರುಡೆಗಳು ಸಿಕ್ಕಿದ್ದರಿಂದ, ಹಾಗೂ ಅಲ್ಲಿ ಜಕಣಾಚಾರ್ಯರು ಕೆತ್ತಿದಂಥ ತುಂಬಾ ಸುಂದರವಾದ ದೇವಸ್ಥಾನ ಇದೆ. ಈ ಎಲ್ಲ ವಿಚಾರಗಳಿಗೆ ಅಣ್ಣಿಗೇರಿ ಫೇಮಸ್ ಆಗಿದೆ. ನನ್ನ 10ನೇ ತರಗತಿಯವರೆಗಿನ 10th ವರೆಗಿನ ವಿದ್ಯಾಭ್ಯಾಸ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಅಣ್ಣಿಗೇರಿಯಲ್ಲೇ ಆಗುತ್ತೆ. ನಂತರ ನಾನು +2 ಅಂದರೆ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬ್ಯಾಂಗ್ಳೂರಲ್ಲಿ ಮಾಡ್ತೀನಿ. ಸೆಕೆಂಡ್ ಇಯರ್ ಆದಮೇಲೆ ಕಾರಣಾಂತರಗಳಿಂದ ನಾನು ಗ್ರ್ಯಾಜುಯೇಷನ್ಗಾಗಿ ನಾನು ಪುಣೆಗೆ ಹೋಗ್ತೀನಿ. ಪುಣೆ ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಿರೋವಾಗಲೇ ಇಲ್ಲಿಂದ ನನಗೆ ಈ ಸಿನಿಮಾ ಫೀಲ್ಡಿಂದ ಆಫರ್ಸ್ ಬರೋಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಾನು ವಿದ್ಯಾಭ್ಯಾಸ ಮಾಡೋವಾಗ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇರೋವಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತೀನಿ. ಒಂದು ಡಾನ್ಸ್ ಕ್ಲಾಸ್ ಅದು. ಆ ಡಾನ್ಸ್ ಕ್ಲಾಸ್ ಓನರ್ ಏನಿದ್ದಾರೋ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಪ್ಕಮಿಂಗ್ ಕೊರಿಯೋಗ್ರಾಫರ್ ಆಗಿದ್ದರು. ಅಂಥ ಸಮಯದಲ್ಲಿ ಅವ್ರಿಗೆ ಕೆಲವು ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಅಲ್ಲಿ ನಾನು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಗ ಅಲ್ಲಿ ಜನ ಎಲ್ಲ ಬರೋರು, ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋರೆಲ್ಲ ಬರೋವಾಗೆಲ್ಲ, ನೀವು ಸಿನಿಮಾಲಿ ಆ್ಯಕ್ಟ್ ಮಾಡ್ತೀರಾ, ಇಂಟ್ರೆಸ್ಟ್ ಇದೆಯಾ, ಕೇಳಿ ತಿಳ್ಕೊಂಡು ಹೇಳಿ ಅಂತ ಆ ಓನರ್ಗೆ ಹೇಳೋರು. ಅವರು ನನ್ನ ಕೇಳಿದರು, PUC ಸೆಕೆಂಡ್ ಇಯರಲ್ಲಿ ಇರೋದ್ರಿಂದ ಒಂದು ಗ್ರ್ಯಾಜುಯೇಷನ್ ಏನಾದರೂ ಮಾಡಿಕೊಂಡು ಆಮೇಲೆ ಈ ಫೀಲ್ಡಿಗೆ ಬರಲಿ, ಈಗಲೇ ಈ ಫೀಲ್ಡಿಗೆ ಹೋಗಿಬಿಟ್ರೆ ಓದೋದು ಏನೂ ಕಂಪ್ಲೀಟ್ ಆಗಲ್ಲ, ಯಾವುದೋ ಒಂದು ಡಿಗ್ರಿ ಅಂತ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನೆಯಲ್ಲಿ ಇಲ್ಲೇ ಇದ್ದರೆ ಈ ಆಕರ್ಷಣೆಗೆ ಒಳಗಾಗ್ತಾಳೆ ಅನ್ನೋ ಕಾರಣಕ್ಕೆ ನಾನು ಪುಣೆಗೆ ಹೋಗಬೇಕಾಯಿತು ಡಿಗ್ರಿ ಮಾಡೋದಕ್ಕೆ. ಡಿಗ್ರಿ ಮಾಡ್ತಿರೋವಾಗಲೇ ಇಲ್ಲಿಂದ ನನಗೆ ಪ್ರತಿ ಸಾರಿ ಕರೆಗಳು ಬರ್ತಾನೆ ಇತ್ತು. ಹಾಗಾಗಿ ನಾನು ಮತ್ತೆ ಇಲ್ಲಿ ಬಂದು ಈ ಫೀಲ್ಡ್ಗೆ ಎಂಟ್ರಿ ಕೊಡಬೇಕಾಯಿತು. ಸುಮಾರು 10-15 ಸಿನಿಮಾಗಳನ್ನು ಮಾಡಿರೋ ನಾನು ನಂತರ ಸೀರಿಯಲ್ ಫೀಲ್ಡ್ಗೆ ಬಂದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟೋ ಸೀರಿಯಲ್ಗಳಲ್ಲಿ ಖಳನಾಯಕಿ ಪಾತ್ರಗಳನ್ನು ಮಾಡಿದ್ದೇ ಹೆಚ್ಚು, ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಆರ್ಮಿಯಲ್ಲಿದ್ದರು, ಮಿಲಿಟರಿಯಲ್ಲಿ ಸೈನಿಕರಾಗಿದ್ದರು. ನಮ್ಮ ತಾಯಿ ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರು. ನಮ್ಮದು ಒಂದು ಸಾಂಪ್ರದಾಯಿಕವಾದಂಥ ಮಿಡಲ್ ಕ್ಲಾಸ್ ಕುಟುಂಬ, ಮಧ್ಯಮ ವರ್ಗದ ಕುಟುಂಬ ಆಗಿತ್ತು. ಶ್ರೀನಿವಾಸರಾವ್ ಗೀತಾಬಾಯಿ ಅಂತ ನಮ್ಮ ತಂದೆ ತಾಯಿ ಹೆಸರು. ಶ್ರೀನಿವಾಸ್ ಗೀತಾಬಾಯಿ ದಂಪತಿಗಳಿಗೆ 4 ಜನ ಹೆಣ್ಣು ಮಕ್ಕಳು, ನಾನೇ ಕೊನೆಯವಳು. ಸಹಜವಾಗಿ ಅವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಾನೋ ಅಥವಾ ಮುಂಚೆ ಯಾವುದೇ ಜನ್ಮದ ಸಂಸ್ಕಾರಗಳೋ ಗೊತ್ತಿಲ್ಲ, ನಮ್ಮಲ್ಲಿ
ದೇಶಭಕ್ತಿ ಅನ್ನೋದು ತುಂಬ ಹೆಚ್ಚು ಚಿಕ್ಕಂದಿನಿಂದಾನೇ ಇತ್ತು. ಆಧ್ಯಾತ್ಮದ ಬಗ್ಗೆ ಒಂದು ಅಟ್ರಾಕ್ಷನ್ ಇತ್ತು ನನಗೆ. ನಾನು 8th 9th 10th ಇರೋವಾಗ ಸ್ವಾಮಿ ವಿವೇಕಾನಂದರನ್ನ ತುಂಬಾ ಇಷ್ಟಪಡ್ತಿದ್ದೆ. ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದ್ತಿದ್ದೆ. ಅವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂತ ಅವರ ಪ್ರತಿಯೊಂದು, ಅವರ ತೇಜಸ್ಸು, ಅವರ ವಿಷಯಗಳು ನನ್ನನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ಆಗ್ಲಿಂದಾನೇ ನಾನು ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಇದ್ದು, ಆ ಸಮಯದಲ್ಲಿ ಸನ್ಯಾಸಿ ಆಗಬೇಕು, ಅವ್ರ ಥರಾನೇ ಆಗಬೇಕು ಅನ್ನೋ ಒಂದು ಯೋಚನೆಯಲ್ಲಿತ್ತು. 8th 9th 10th ಇರೋವಾಗಲೇ ನಾನು ಅವರ ಆಲ್ಮೋಸ್ಟ್ ಎಲ್ಲ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಅವರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. ಹೀಗೆ ತಿಳ್ಕೊಳ್ತಾ 10th ಆದಮೇಲೆ PUC ಮಾಡ್ತಿರುವಾಗ ನನಗೆ ವಿವೇಕಾನಂದರಿಂದ ಇನ್ನೂ ಪ್ರಪಂಚ ಇನ್ನೂ ದೊಡ್ಡದಾಗಿದೆ, ಎಷ್ಟೊಂದು ಜನ ಇದ್ದಾರೆ ಅಂತ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ವೇದಗಳಲ್ಲಿ ಆಸಕ್ತಿ, ಆಕರ್ಷಣೆ ಬರೋಕ್ಕೆ ಶುರುವಾಯಿತು. ಎಲ್ಲೇ ವೇದ ಮಂತ್ರಗಳು ನನ್ನ ಕಿವಿ ಮೇಲೆ ಬಿದ್ದರೂ ನನಗೆ ಅದನ್ನು ತಿಳ್ಕೋಬೇಕು, ಕಲಿಬೇಕು ಅಂತ ಅನಿಸೋದು. ಅದರ ಉಚ್ಚಾರಣೆ, ಸಸ್ವರ ಮಾತ್ರ ನನ್ನನ್ನು ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ಹಾಗಾಗಿ ನಾನು ವೇದಗಳ ಅನ್ವೇಷಣೆಯನ್ನು ಶುರು ಮಾಡಿದೆ. ಎಲ್ಲಿ ಹೇಗೆ ಕಲಿಯೋದು, ಯಾರು ಹೇಳ್ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಶುರು ಮಾಡಿದೆ. ನನಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಚಿಕ್ಕ ವಯಸ್ಸಿಂದನೂ ತುಂಬ ಆಸಕ್ತಿ ಇತ್ತು. ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಸ್ಪೀಚ್ ಒಂದನ್ನು ಬಿಟ್ಟು ಆ್ಯಕ್ಟಿವಿಟೀಸಲ್ಲಿ ತೊಡಗಬೇಕು ಅಂದರೆ ನನಗೆ ತುಂಬಾ ಆಸಕ್ತಿ ಇತ್ತು. ಸಿಕ್ಕಾಪಟ್ಟೆ ಹಾಡುಗಳನ್ನು ಕೇಳೋದು. ಉತ್ತರ ಕರ್ನಾಟಕದವಳು ಆಗಿದ್ದ ಕಾರಣ ಹಿಂದಿ ಕೂಡ ತುಂಬ ಕಾಮನ್ ಇರೋದ್ರಿಂದ ಚಿಕ್ಕ ವಯಸ್ಸಿಂದಾನೇ ಹಿಂದಿ ಒಳ್ಳೆ ನಾಲೆಜ್ ಇತ್ತು. ಹಿಂದಿ ಮಾತಾಡೋದು, ಹಿಂದಿ ಅರ್ಥ ಮಾಡ್ಕೊಳ್ಳೋದು, ಹಿಂದಿಯ ಪ್ರಭಾವನೇ ಹೆಚ್ಚಾಗಿತ್ತು ನಮ್ಮ ಮೇಲೆ. ಹಾಗಾಗಿ ನಾನು ಹಿಂದಿ ಸಾಂಗ್ಸ್ಗಳನ್ನು ಕೇಳೋದು, ಡ್ಯಾನ್ಸ್ಗಳನ್ನು ಮಾಡೋದು ತುಂಬಾ ಇಷ್ಟಪಡ್ತಾ ಇದ್ದೆ. ಆದರೆ ಪ್ರತಿ ಸಾರಿ ನನಗೆ ಆ ಥರ ನಾನು ಏನೇ ಎಂಜಾಯ್ ಮಾಡಿದ್ರು ಅದರ ಹಿಂದೆನೇ ಒಂದು ತೀವ್ರವಾದ ಜಿಗುಪ್ಸೆ ಥರ ಬರೋದು. ಇಷ್ಟೇನಾ ಜೀವನ, ಇಷ್ಟಕ್ಕೇನಾ ನಾನು ಇಷ್ಟೊಂದೆಲ್ಲ ಆಸೆ ಪಡ್ತಾ ಇರೋದು, ಇದಕ್ಕೆ ಇಷ್ಟೊಂದು ನಾನು ಅಟ್ರ್ಯಾಕ್ಟ್ ಆಗ್ತಿದ್ದೀನ, ಆಗೋಯ್ತು, ಕೇಳಾಯಿತು, ಮಾಡಾಯಿತು, ಮುಗೀತು ಅಂತ ಅನಿಸ್ಬಿಡೋದು. ಇನ್ನೂ ಏನೋ ಬೇಕು ಅನ್ನೋ ತುಡಿತ. ಅದು ಏನು ಅಂತ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ. ಬೆಳೀತಾ ವೇದಗಳಲ್ಲಿ ಅಟ್ರಾಕ್ಷನ್ ಬಂದಾಗ, ವೇದಗಳ ಆಕರ್ಷಣೆ, ಆಸಕ್ತಿ ನನಗೆ ತುಂಬ ತೀವ್ರವಾದಾಗ ನಾನು ವೇದಗಳ ಬಗ್ಗೆ ಅನ್ವೇಷಣೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ತುಂಬ ಕಡೆ ನನಗೆ ಅದರಿಂದ ಡಿಸಪಾಯಿಂಟಿಂಗ್ ಆನ್ಸರ್ಗಳೇ ಸಿಕ್ತು ಅಂತ ಈಗಾಗಲೇ ಹೇಳಿದ್ದೀನಿ. ಹೆಣ್ಣು ಮಕ್ಕಳು ವೇದಗಳನ್ನು ಓದಬಾರ್ದು. ಒಂದು ಸಾರಿ ಸಂಸ್ಕೃತ ಭಾರತಿ ಅನ್ನೋ ಒಂದು ಸಂಸ್ಥೆಗೆ ಅಕ್ಷರಂ ಅಂತ ಗಿರಿನಗರಲ್ಲಿ ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ನನಗೆ ಹಿಂದಿಯಲ್ಲಿ ನ್ಯೂಸ್ ಥರ ಒಂದು ನಿರೂಪಣೆ ಮಾಡುವಂಥ ಅವಕಾಶ ಬಂತು. ಆ ನಿರೂಪಣೆನ ಶೂಟ್ ಮಾಡಿ ಡೆಲ್ಲಿಗೇನೋ ಕಳಿಸ್ಬೇಕಾಗಿತ್ತು. ಅದನ್ನು ಶೂಟ್ ಮಾಡೋಕ್ಕೆ ಅಂತ ನಾನು ಆ ಬಿಲ್ಡಿಂಗಿಗೆ ಹೋದಾಗ ಅಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ. ಆ ಬಿಲ್ಡಿಂಗಲ್ಲಿ ಇವತ್ತಿಗೂ ಕೂಡ ಎಲ್ಲರೂ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಆ ಸಂಸ್ಕೃತ ಮಾತಾಡೋದು, ಆ ಭಾಷೆ ನನ್ನನ್ನು ಇನ್ನೂ ಅಟ್ರ್ಯಾಕ್ಟ್ ಮಾಡಿಬಿಡ್ತು. ಹೇಗಾದರೂ ಮಾಡಿ ನಾನು ಇದನ್ನು ಕಲಿಬೇಕು ಅಂತ ಆ ಶೂಟ್ ಮುಗಿಸ್ಕೊಂಡು ಬರೋವಾಗ ಅಲ್ಲಿ ನಾನು ಎನ್ಕ್ವೈರಿ ಮಾಡಿದಾಗ ಅವರು ತುಂಬಾ ಸುಲಭ, ಉಚಿತ, ಇದು ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ ಅಂತ 4 ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀವಿ. ಸಂಭಾಷಣೆ ಕ್ಲಾಸಸ್ಸು ಇರುತ್ತೆ, ಇದರಲ್ಲಿ ಎಕ್ಸಾಮ್ಸ್ ಇರುತ್ತೆ. ನೀವು ಪ್ರತಿ 6 ತಿಂಗಳಿಗೆ ಎಕ್ಸಾಮ್ಸ್ ಕೊಡಬಹುದು. ನಿಮಗೆ ಪೋಸ್ಟ್ ಮೂಲಕ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ನ ಕಳಿಸ್ತೀವಿ. ಅದಕ್ಕೆ ಒಂದಷ್ಟು ದುಡ್ಡು ಕಟ್ಟಬೇಕು. ಆಮೇಲೆ ನೀವು ಎಕ್ಸಾಮ್ಗೆ ಬರಬಹುದು. ಎಕ್ಸಾಮ್ ಕೊಟ್ಬಿಟ್ಟು ನೀವು ಆ 4 ಎಕ್ಸಾಮ್ಸ್ನ ಪಾಸ್ ಮಾಡ್ಕೋಬಹುದು. ಹಾಗೆ ನಾವಿಲ್ಲಿ ಸಂಭಾಷಣಾ ಕ್ಲಾಸಸ್ ಕೂಡ ಮಾಡ್ತೀವಿ. ಅದರಲ್ಲಿ ನೀವು ಸಂಭಾಷಣೆನೂ ಸುಲಭವಾಗಿ ಕಲಿಬಹುದು ಅಂತ ಹೇಳೋದು. ಅದು ಸಂಭಾಷಣೆಗೋಸ್ಕರನೇ ಮೇನ್ ಆಗಿ ಮಾಡಿರೋವಂಥದ್ದು. ಈ ಸಂಸ್ಕೃತ ಭಾರತಿ ಅನ್ನೋ ಸಂಸ್ಥೆ ಉಚಿತವಾಗಿ ತುಂಬ ಜನರಿಗೆ ಸಂಸ್ಕೃತ ಭಾಷೆಯನ್ನು, ಸಂಭಾಷಣೆಯನ್ನು ಕಲಿಸ್ಕೊಟ್ಟಿದೆ. ಆ ಸಮಯದಲ್ಲಿ ಇಷ್ಟೆಲ್ಲ ಮೊಬೈಲ್ಸ್ ಆಗಲಿ, ಆನ್ಲೈನ್ ಆಗಲಿ ಏನೂ ಇರಲಿಲ್ಲ. ಅದಕ್ಕೆ ನಾನು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನಾನು ಮನೆಯಲ್ಲೇ ಓದ್ಕೊಂಡು 4 ಎಕ್ಸಾಮ್ನ ಟಾಪಲ್ಲಿ ಪಾಸ್ ಮಾಡಿದೆ. ತುಂಬಾ ಆಸಕ್ತಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು 50% ಸಂಸ್ಕೃತ ಮಾತಾಡೋದಕ್ಕೂ ಕೂಡ ಕಲಿತೆ. ಈಗಲೂ ಕೂಡ ನಾನು ಒಂದು 50% ಮಾತಾಡಬಹುದು. ಹೀಗೆ ಕಂಟಿನ್ಯೂ ಮಾಡಿದ್ರೆ 100% ಕೂಡ ಮಾತಾಡಬಹುದು. ಆದರೆ ಎಲ್ಲೂ ಆ ಥರ ವಾತಾವರಣ ಇಲ್ಲದೇ ಇರೋ ಕಾರಣ ನಾನು 50% ಅದರಲ್ಲೇ ಸಾಧ್ಯ ಆದಷ್ಟು ಅಧ್ಯಯನ ಮಾಡ್ಕೊಂಡಿದ್ದೀನಿ. ಆ ಸಂಸ್ಕೃತದ ಆಕರ್ಷಣೆಗೊಳಗಾಗಿ ಅದನ್ನು ಕಲಿತ ಮೇಲೆ ಹೀಗೆ ನನ್ನ ವೇದಗಳ ಅನ್ವೇಷಣೆ ಮುಂದುವರಿತಾನೇ ಇತ್ತು. ಓದುವಂಥ ಹವ್ಯಾಸ ನನಗೆ ಬೆಳೆದಿದ್ದು ರವಿ ಬೆಳಗೆರೆ ಅವರ ಓ ಮನಸೆ ಅನ್ನೋ ಪಾಕ್ಷಿಕದಿಂದ. ಒಂದು ಸಾರಿ ಅವರ ಒಂದು ಪಾಕ್ಷಿಕನ ನಾನೆಲ್ಲೋ ಹೋಗ್ತಿರುವಾಗ ಒಂದು ಬುಕ್ ಸ್ಟಾಲಲ್ಲಿ ಇಟ್ಟಿರೋದನ್ನು ನೋಡಿ ಅದರ ಹೆಸರು ನನ್ನ ಅಟ್ರ್ಯಾಕ್ಟ್ ಮಾಡಿ ಏನಿದೆ ನೋಡೋಣ ಅಂತ ತಿಳ್ಕೊಳಕ್ಕೆ ಹೋದೆ. ಅದನ್ನು ಓದ್ತಾ ಅದರಲ್ಲಿ ತುಂಬ ವಿಷಯಗಳು ಇರೋದ್ರಿಂದ, ಎಲ್ಲ ವಿಷಯಗಳ ಬಗ್ಗೆನೂ ಸ್ವಲ್ಪ ಅದರಲ್ಲಿ ಜ್ಞಾನ ಇರೋದ್ರಿಂದ ಫೋರ್ಟ್ನೈಟ್ಲಿ ಬರ್ತಾ ಇರೋವಂಥ ಮ್ಯಾಗ್ಝಿನ್ ಅದು. ಅದನ್ನು ಪ್ರತಿ ಸಾರಿ ನಾನು ಕಾದುಕೊಂಡು ಓದೋ ಮಟ್ಟಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನಗೆ ಓದೋ ಹವ್ಯಾಸ ಶುರುವಾಯಿತು. ಹಾಗಾಗಿ ಆ ಮಟ್ಟಕ್ಕೆ ನನ್ನ ಮೊದಲನೇ ಗುರು ರವಿ ಬೆಳಗೆರೆ ಅವರೇ ಅಂತ ಹೇಳಿದ್ರು ತಪ್ಪಿಲ್ಲ. ಈ ಥರ
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ವಿಷಯಗಳಿಗೂ ತುಂಬ ಜನ ನನಗೆ ಗುರುಗಳಾಗಿದ್ದಾರೆ. ಆದರೆ ನನ್ನ ಜೀವನದ ತಿರುವನ್ನೇ ಬದಲಿಸಿದಂಥ ಗುರುಗಳು ಅಂದರೆ ಆ ಅಮೂಲ್ಯವಾದ ಜ್ಞಾನಮೂರ್ತಿ, ಅಮೂಲ್ಯ ರತ್ನ ಅಂತ ಹೇಳಿದ್ನಲ್ಲ, ಸುಧಾಕರ್ ಶರ್ಮಾ ಅವರು. ಹೀಗೆ ನಾನು ಓ ಮನಸ್ಸೇ ಓದ್ಕೊಂಡು ಓದೋ ಹವ್ಯಾಸನ ಬೆಳೆಸ್ಕೊಂಡೆ. ಹಾಗೆ ಬೇರೆ ಎಲ್ಲ ಚಿಕ್ಕ ಚಿಕ್ಕ ಕಾದಂಬರಿಗಳು, ತ್ರಿವೇಣಿಯವರ ಕಾದಂಬರಿಗಳು, ಕೆ ಇಂದಿರಾ ಅವರ ಕಾದಂಬರಿಗಳು, ಹೀಗೆಲ್ಲ ಕಾದಂಬರಿಗಳನ್ನು ಓದೋಕ್ಕೆ ಶುರು ಮಾಡಿದೆ. ಓದ್ತಾ 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 ಸ್ವಲ್ಪ ದಿನಗಳ ನಂತರ ಅವೆಲ್ಲ ತುಂಬಾ ಹಸಿ ಹಸಿ ಅನಿಸೋದಕ್ಕೆ ಶುರುವಾಯಿತು. ಅಂದರೆ ತುಂಬಾ ಈ ಚಿಕ್ಕ ಏಜ್ ಅವರು, ಒಂದು ಹಸಿ ಹಸಿ ಏಜಲ್ಲಿ ಇರೋವಂಥವ್ರು ಓದೋವಂಥದ್ದು ಅನ್ಸಕ್ಕೆ ಶುರುವಾಯಿತು. ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು ಅಂತ ಹೀಗೆ ಓದ್ತಿರೋವಾಗ ಎಸ್.ಎಲ್. ಭೈರಪ್ಪ ಅವರ ವಂಶವೃಕ್ಷನ ಓದಿ ಅಂತ ಯಾರೋ ನನ್ನ ಓದೋ ಹವ್ಯಾಸನ ನೋಡಿಬಿಟ್ಟು ಇದನ್ನು ಒಂದ್ಸರಿ ಓದಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರ ವಂಶವೃಕ್ಷ ಓದಿದ ನಂತರ ನಾನು ಎಸ್.ಎಲ್. ಭೈರಪ್ಪ ಅವರಿಗೆ ಫ್ಯಾನ್ ಆಗಿ ಹೋಗ್ಬಿಟ್ಟೆ. ಆಮೇಲೆ ನಾನು ಎಸ್.ಎಲ್. ಭೈರಪ್ಪ ಅವರ ಪ್ರತಿ ಕಾದಂಬರಿನೂ, ಇಲ್ಲಿವರೆಗೂ ಅವರು ಬರೆದಿರೋವಂಥ ಯಾನ ಉತ್ತರಕಾಂಡದವರೆಗೂ ಪ್ರತಿಯೊಂದು ಪುಸ್ತಕನೂ ಎರಡೆರಡು ಸಾರಿ ಓದೋಕ್ಕೆ ಶುರು ಮಾಡಿದೆ. ಒಂದು ಸಾರಿ ಓದಿ ಮತ್ತೆ ಒಂದು ಸಾರಿ ರಿವಿಷನ್ ಮಾಡೋದು ಆಗಾಗ. ಏಕೆಂದರೆ ಅವರು ತುಂಬ ನೈಜ ವಿಷಯಗಳನ್ನು ಅದರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ, ಸುಮ್ಮನೆ ಒಂದು ಕಲ್ಪನೆ ಕಥೆ ಥರ ಬರಿತಾ ಇರಲಿಲ್ಲ. ಅದರ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿ ಎಷ್ಟೋ ನಿಜಾಂಶಗಳನ್ನು ಸೇರಿಸಿ ಬರಿತಾ ಇರೋದ್ರಿಂದ ನನಗೆ ಅವರ ಪುಸ್ತಕ, ಅವರ ಬರೆಯೋ ಶೈಲಿಗೆ ಪೂರ್ತಿಯಾಗಿ ಫ್ಯಾನ್ ಆಗಿ ಹೋದೆ. ಅಲ್ಲಿಂದ ಅಧ್ಯಯನ ಮಾಡೋದು, ಅಲ್ಲಿಂದ ಓದೋ ಹವ್ಯಾಸ ಅನ್ನೋದು ಪೂರ್ತಿಯಾಗಿ ನನ್ನನ್ನು ಆವರಿಸ್ಕೊಂಡ್ಬಿಡ್ತು. ನಾನು ಶೂಟಿಂಗಲ್ಲಿರುವಾಗಲೂ ಕೂಡ ಶಾರ್ಟ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು, ನನ್ನ ಬ್ಯಾಗಲ್ಲಿ ಯಾವಾಗಲೂ ಒಂದಷ್ಟು ಭೈರಪ್ಪ ಅವರ ಕಾದಂಬರಿಗಳಿರೋದು, ಆ ಪುಸ್ತಕಗಳನ್ನು ಹಿಡ್ಕೊಂಡು ಪ್ರತಿ ಸಾರಿ ಓದ್ತಾ ಇದ್ದೆ. ಆಮೇಲೆ ಓದೋ ಹವ್ಯಾಸ ಎಷ್ಟು ಹೆಚ್ಚಾಯಿತು ಅಂತಂದರೆ, ಎಲ್ಲೇ ಒಂದು ಪೇಪರ್ ಪೀಸು, ಒಂದು ಮ್ಯಾಗ್ಝಿನ್ ಏನೋ ಬಿದ್ರೂ ಕೂಡ ಅದನ್ನು ಆರಿಸ್ಕೊಂಡು ಹೀಗೆ ಪ್ರತಿಯೊಂದನ್ನು ಓದೋದಕ್ಕೆ ಶುರು ಮಾಡಿದೆ. ಆದರೆ ಸೈಡಲ್ಲಿ ನನಗೆ ಈ ವೇದದ ಅನ್ವೇಷಣೆ ಅನ್ನೋದು, ಆ ಆಕರ್ಷಣೆ, ಆಸಕ್ತಿ ಅನ್ನೋದು ಹೋಗಲೇ ಇಲ್ಲ. ತುಂಬಾ ಹುಡುಕಾಟ ನಡೆಸ್ತಿರುವಾಗ ಹೀಗೆ ಇದರಲ್ಲಿ ಅನ್ವೇಷಣೆ ಒಂದು ಕಡೆ ನಡೀತಾನೆ ಇತ್ತು, ಒಂದು ಕಡೆ ಬೇರೆ ಓದೋ ಹವ್ಯಾಸನ ಹೆಚ್ಚು ಮಾಡ್ಕೊಳ್ತಾ ಎಲ್ಲ ಥರದ ಪುಸ್ತಕಗಳನ್ನು ಓದೋಕ್ಕೆ ನಾನು ಶುರು ಮಾಡಿದೆ. ನನ್ನ ಮದುವೆ ಆಗತ್ತೆ. ನನ್ನ ಹಸ್ಬೆಂಡ್ ಒಂದು ಖಾಸಗಿ ವಾಹಿನಿಯಲ್ಲಿ, ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸ ಮಾಡ್ತಿರೋ ಅಂಥ ವಾಹಿನಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೋಸ್ಕರ ಅವರು ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರು. ಒಂದು ಸಾರಿ ಹೀಗೆ ಒಂದು ಪ್ರೋಗ್ರಾಮ್ಗೆ ಶೂಟ್ಗಂತ ಹೋಗಿರುವಾಗ, ಅದು ರಾಜಾಜಿನಗರ ಈಸ್ಕಾನ್ ಟೆಂಪಲ್ ಪಕ್ಕದಲ್ಲಿ ವಂದೇ ಮಾತರಂ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ಗೆ ಇವರು ಶೂಟ್ಗೆ ಅಂತ ಹೋದಾಗ ಅಲ್ಲಿ ಅದರ ಓನರ್ ಏನಿದಾರೋ ನಾಗೇಶ್ ಅಂತ, ಅವರು ಒಂದಷ್ಟು ಪುಸ್ತಕಗಳನ್ನು, ಚಿಕ್ಕ ಚಿಕ್ಕ ಕೈಪಿಡಿಗಳ ಥರ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟರು. ಅದಕ್ಕೆ ಕಾರಣ ಏನು ಅಂದರೆ, ಅವರ ಹೋಟೆಲ್ ಹೆಸರು ವಂದೇ ಮಾತರಂ ಅಂತ ಇರೋದು ತುಂಬ ವಿಶೇಷ ಆಗಿತ್ತು, ತುಂಬಾ ಆಕರ್ಷಿತವಾಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿರೋದ್ರಿಂದ, ನಮ್ಮ ಮನೆಯಲ್ಲಿ ದಿನಾ ದೇಶಭಕ್ತಿ ವಿಚಾರವಾಗಿ ಮಾತಾಡ್ತಿರೋದ್ರಿಂದ ಇದೇ ಹೆಸರು ಯಾಕಿಟ್ರಿ ಅಂತ ಹೀಗೆ ಅವ್ರನ್ನ ಮಾತಾಡಿಸ್ತಿರೋವಾಗ, ಅವರು ಕೂಡ ರಾಜೀವ್ ದೀಕ್ಷಿತ್ ಅವರ ಫಾಲೋವರ್ ಅಂತ ಗೊತ್ತಾಯಿತು. ನಾನು ಕೂಡ ರಾಜೀವ್ ದೀಕ್ಷಿತರ ಎಷ್ಟೋ ಸ್ಪೀಚ್ಗಳನ್ನು ಕೇಳಿ ಅವರ ಎಷ್ಟೋ ವಿಚಾರಗಳನ್ನು ಬಾಳಿಗೆ ಅಳವಡಿಸಿಕೊಂಡಿದ್ದೆ. ಇವತ್ತಿಗೂ ಕೂಡ ರಾಜೀವ್ ದೀಕ್ಷಿತ್ ಅವರ ವಿಚಾರಗಳಿಂದಾಗಿಯೇ ನಮ್ಮ ಮನೆಯಲ್ಲಿ ನಾವು ಚಳಿಗಾಲವನ್ನು ಹೊರತುಪಡಿಸಿ ಮಿಕ್ಕ 8-9 ತಿಂಗಳು ಮಡಿಕೆಯಲ್ಲೇ ಅಡುಗೆ ಮಾಡೋದು. ಈಗಲೂ ನಮ್ಮ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲೇ, ಮಣ್ಣಿನ ಪಾತ್ರೆಗಳಲ್ಲೇ ನಾನು ಅಡುಗೆ ಮಾಡೋದು. ಇದು ರಾಜೀವ್ ದೀಕ್ಷಿತರಿಂದ ನಾನು ಅಳವಡಿಸಿಕೊಂಡಿರುವಂಥ ಕೆಲವು ವಿಷಯಗಳಲ್ಲಿ ಒಂದು. ಹಾಗಾಗಿ ಅವರೂ ಕೂಡ ರಾಜೀವ್ ದೀಕ್ಷಿತರ ಗ್ರೇಟ್ ಫ್ಯಾನ್ ಆಗಿರೋದ್ರಿಂದ ಅವರ ವಿಚಾರ ಮಾತಾಡ್ತಾನೆ, ಹಾಗಿದ್ರೆ ನಿಮ್ಗೆ ಇದರಲ್ಲಿ ಆಸಕ್ತಿ ಇದೆ ಅಂದರೆ ಖಂಡಿತ ಈ ಪುಸ್ತಕಗಳು ನಿಮ್ಗೆ ಇಷ್ಟ ಆಗುತ್ತೆ, ತಗೊಂಡೋಗಿ ಅಂತ ಹೇಳುವಾಗ, ನನ್ನ ಹೆಂಡತಿ ಪುಸ್ತಕಗಳಂದರೆ ತುಂಬಾ ಇಷ್ಟ. ಅವರಿಗೆ ಏನೇ ಗಿಫ್ಟ್ ಕೊಟ್ಟರು ಪುಸ್ತಕನ ಕೊಟ್ಟಷ್ಟು ಸಂತೋಷ ಆಗಲ್ಲ. ಅವರು ತುಂಬಾ ಓದ್ತಾರೆ, ಹಾಗಿದ್ರೆ ಕೊಡಿ ಅಂತ ಹೇಳಿ ಇವ್ರು ಇಸ್ಕೊಂಡು ಬಂದರು. ಆ ಪುಸ್ತಕಗಳನ್ನು ತಂದು ನನಗೆ ಇವತ್ತು ವಿಶೇಷವಾದ ಗಿಫ್ಟ್ ಇದೆ ಅಂತ ತಂದು ಕೊಟ್ಟರು. ಆಗ ನಾನು ಭೈರಪ್ಪ ಅವರ ಕಾದಂಬರಿಯಲ್ಲಿ ಮುಳುಗಿ ಹೋಗಿದ್ದರಿಂದ ಆ ಪುಸ್ತಕಗಳನ್ನು ನೋಡದೆ, ಓದೋಣ ಯಾವಾಗಲಾದರೂ ಅಂತ ಹಾಗೆ ಸೈಡ್ಗೆ ಇಟ್ಟಿದ್ದೆ. ಎಷ್ಟೋ ದಿನ ಆದರೂ ಅದನ್ನು ಓದಬೇಕು, ಅದನ್ನು ತಗೊಂಡು ಓದುವಂಥ ಅವಕಾಶನೇ ನನಗೆ ಕೂಡಿ ಬರಲಿಲ್ಲ. ಹೀಗೆ ಒಂದು ದಿನ ಮಾತಾಡ್ತಿರುವಾಗ ಆ ಓನರ್ನ ಮೀಟ್ ಮಾಡುವಂಥ ಅವಕಾಶ ನನಗೂ ಬಂತು. ಆ ಪುಸ್ತಕಗಳಲ್ಲಿ ಎಷ್ಟೋ ವಿಷಯಗಳು ಮಿಲೆಟ್ಸ್ ಬಗ್ಗೆನೇ ಇತ್ತು, ಸಿರಿಧಾನ್ಯ ಅಂತ ಇತ್ತು. ಹಾಗೆ ಆ ಹೋಟೆಲ್ ವಿಶೇಷ ಏನು ಅಂದರೆ, ಪ್ರತಿಯೊಂದನ್ನು ಮಿಲೆಟ್ಸಿಂದಾನೇ ಅಲ್ಲಿ ಮಾಡ್ತಾಯಿದ್ರು. ದೋಸೆಗಳಾಗಲಿ ಪ್ರತಿಯೊಂದು ಆಗಲಿ ನಾರ್ಮಲ್ ಆಗಿ ಹೋಟೆಲಲ್ಲಿ ಸಿಗೋ ಹಾಗೆ ಅಲ್ಲಿ ಇರ್ತಿರ್ಲಿಲ್ಲ. ಪ್ರತಿಯೊಂದು ಮಿಲೆಟ್ಸಲ್ಲೇ ಮಾಡ್ತಾಯಿದ್ರು. ಎಷ್ಟು ಥರದ ಮಿಲೆಟ್ಸ್ ಇದೆ, ಇಷ್ಟು ತರಹದ ಮಿಲೆಟ್ಸ್ ಇದೆ ಅಂತ ನಾನು ಗೊತ್ತಾಗಿದ್ದು ಕೂಡ
ಅವರ ಆ ಪುಸ್ತಕಗಳಿಂದಾನೇ, ಆ ಹೋಟೆಲಿಂದಾನೇ. ಈವನ್ ಸ್ವೀಟ್ ಮೈಸೂರು ಪಾಕನ್ನು ಕೂಡ ಅವರು ಮಿಲೆಟ್ಸಿಂದ ಮಾಡ್ತಾಯಿದ್ರು. ಅದು ಅವರ ಹೋಟೆಲ್ ವಿಶೇಷ ಆಗಿತ್ತು. ಯಾವತ್ತೋ ಒಂದಿನ ಸಮಯ ಸಿಕ್ಕಾಗ ಅಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾನೆ ಇದ್ವಿ. ಅದಕ್ಕೇ ತುಂಬ ಸಮಯ ಹಿಡಿತು. ಅದಾದ 2-3 ವರ್ಷಗಳ ನಂತರ ಒಂದು ದಿನ ಆ ಹೋಟೆಲ್ಗೆ ಹೋಗಿ, ವಂದೇ ಮಾತರಂ ಹೋಟೆಲ್ಗೆ ಹೋಗಿ ಅದರ ಓನರ್ ಆದ ನಾಗೇಶ್ ಅವರನ್ನ ಭೇಟಿಯಾಗುವಂಥ ಅವಕಾಶ ನಮಗೆ ಬಂತು. ನನ್ನ ಹಸ್ಬೆಂಡ್ ನನ್ನ ಅಲ್ಲಿ ಕರ್ಕೊಂಡು ಹೋದರು. ಹೀಗೆ ಮಾತಾಡ್ತಿರುವಾಗ ರಾಜೀವ್ ದೀಕ್ಷಿತ್ ಅವರ ಬಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ವಿಷಯಗಳನ್ನು ಮಾತಾಡಿದ್ವಿ. ಮಾತಾಡ್ತಾನೆ ನನಗೆ ವೇದಗಳಲ್ಲಿ ತುಂಬ ಆಸಕ್ತಿ ಇದೆ, ಆದರೆ ಯಾರೂ ಹೇಳ್ಕೊಡೋದಿಲ್ಲ ಅಂತ ನಾನು ಅವ್ರನ್ನ ಕೇಳಿದಾಗ, ಆಗ ಅವರು ನಮ್ಮ ಗುರುಗಳೊಬ್ರು ಇದ್ದಾರೆ, ಅವ್ರ ಹತ್ರ ಒಂದ್ಸರಿ ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ಕೊನೆಗೆ ಅವರ ನಂಬರ್ನ ಕೊಟ್ಟರು. ಆದರೆ ಅವರು ಕ್ಲಾಸ್ ಮಾಡೋದು ಡೌಟು, ಯಾಕೆಂದರೆ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿದೆ, ಸರಿ ಇಲ್ಲ, 1 ವರ್ಷದಿಂದ ಸರಿಯಾಗಿ ಕ್ಲಾಸಸ್ ನಡೀತಾ ಇಲ್ಲ ಅಂತ ಹೇಳಿದ್ರು. ಅದೊಂದು ತುಂಬ ನನಗೆ ಭಯ ಹಾಗೂ ಡಿಸಪಾಯಿಂಟಿಂಗ್ ಆಗಿತ್ತು. ಆದರೂ ಪ್ರಯತ್ನ ಪಡೋಣ ಅಂತ ನಾನು ಮನೆಗೆ ಹೋದ ತಕ್ಷಣವೇ ಫಸ್ಟ್ ಮಾಡಿದ ಕೆಲಸನೇ ಅವ್ರಿಗೆ ಕಾಲ್ ಮಾಡಿದೆ. ನಾಗೇಶ್ ಅವರೇ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಿದರು. ಪ್ರತಿ ಭಾನುವಾರ ಅಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ಹೇಳಿದರು. ಪ್ರತಿ ಭಾನುವಾರ 11 ಗಂಟೆಗೆ ಕ್ಲಾಸ್ ಶುರುವಾಗುತ್ತೆ. ನೀವು 11 ಗಂಟೆಗೆ ಅಲ್ಲಿ ಹೋದರೆ ಡೈರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡಬಹುದು. ಇಲ್ಲ ಅಂದ್ರೂ ನಿಮಗೆ ಕ್ಲಾಸ್ ಇದೆಯೋ ಇಲ್ವೋ ಅನ್ನೋದು ಅವತ್ತೇ ಗೊತ್ತಾಗುತ್ತೆ. ಹಿಂದಿನ ದಿನ ಕ್ಲಾಸ್ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಇನ್ಫಾರ್ಮ್ ಮಾಡಲಾಗುತ್ತೆ ಅನ್ನೋ ವಿಷಯನ ಹೇಳಿದರು. ಹಾಗಾಗಿ ನಾನು ಭಾನುವಾರವರೆಗೂ ಕಾಯಕ್ಕಾಗದೇನೆ, ಒಂದು ವೇಳೆ ಭಾನುವಾರ ಕ್ಲಾಸ್ ಇದ್ದರೂ ಇಲ್ಲದೇ ಇದ್ರೂ ನಾನು 1 ನಿಮಿಷ ಕೂಡ ಅದಕ್ಕೆ ಲೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂದಿನ ದಿನಾನೇ ಅವರ ಮನೆ ಅಡ್ರೆಸ್ಸು ಎಲ್ಲ ಹೇಗಿದೆ, ಎಲ್ಲಿದೆ, ಎಷ್ಟು ದೂರ ಆಗುತ್ತೆ, ನಾನು ಸರಿಯಾದ ಸಮಯಕ್ಕೆ ಹೋಗಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಡೀಟೇಲ್ಸ್ನು, ವಿವರಣೆಗಳನ್ನು ನೋಡಿಟ್ಕೋಬೇಕು ಅಂತ ಅವ್ರಿಗೊಂದು ಕಾಲ್ ಮಾಡಿದೆ. ಆಗ ಅವರು ಅಡ್ರೆಸ್ ಹೇಳಿದ್ರು. ಇಂಥ ಜಾಗದಲ್ಲಿ, ಹನುಮಂತ ನಗರದಲ್ಲಿ ಅವ್ರ ಮನೆ ಇರೋದು. ಅವರು ಒಂದು ಅಡ್ರೆಸ್ ಹೇಳಿದ್ರು. ಆ ಅಡ್ರೆಸ್ಗೆ ಅಲ್ಲಿ ಹೋದಾಗ ನನಗೆ ಆದ ಅನುಭವ ತುಂಬಾ ಅದ್ಭುತ ಹಾಗೂ ರೋಮಾಂಚನಕಾರಿಯಾಗಿತ್ತು. ನಾನು ಅದನ್ನು ಹುಡುಕಕ್ಕೆ ಹೋಗುವಾಗ ನನ್ನ ಕಲ್ಪನೆ ಹೇಗಿತ್ತು ಅಂದರೆ, ಒಂದು 3-4 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗಲ್ಲಿ ಟ್ಯುಟೋರಿಯಲ್ಸು, ಟ್ಯೂಷನ್ಸ್ ಎಲ್ಲ ನಡೆಯುತ್ತಲ್ಲ, ಆ ಥರ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಆ ಇನ್ಸ್ಟಿಟ್ಯೂಷನಲ್ಲಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಕ್ಲಾಸ್ ರೂಮ್ಸು, ಈ ಥರ ಬ್ಯಾಚ್ ವೈಸ್ ಕ್ಲಾಸಸ್ ನಡೆಯುತ್ತೆ. ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಹೀಗಿರುತ್ತೆ ಹಾಗಿರುತ್ತೆ ಅಂತ ಕಲ್ಪನೆ ಮಾಡಿಕೊಂಡು ಹೋದಾಗ, ಆ ಒಂದು ಗಲ್ಲಿಯಲ್ಲಿ ನಾನು ಹೋಗಿ ನೋಡಿದಾಗ, ಚಿಕ್ಕ ಗಲ್ಲಿಯಲ್ಲಿ ಒಂದು ಪುಟ್ಟ ಗೇಟನ್ನು ಎಂಟ್ರಿ ಆದರೆ ಚಿಕ್ಕ ಮನೆ ಯಾವ ದೇವಸ್ಥಾನಕ್ಕೂ ಕಡಿಮೆ ಇರಲಿಲ್ಲ. ಅದರಲ್ಲಿರೋ ಪುಟ್ಟ ಬಾಗಿಲನ್ನು ಎಂಟ್ರಾಗಿ ನಾನು ಹೋದಾಗ ಒಂದು ದೀವಾನ್ ಮೇಲೆ ಪೂರ್ತಿ ಮುಸುಗು ಹಾಕ್ಕೊಂಡು ಮುಖನೂ ಕಾಣದೇ ಇರೋ ಹಾಗೆ ಒಬ್ಬ ವ್ಯಕ್ತಿ ಮಲಗಿರ್ತಾರೆ. ನಾನು ಒಳಗಡೆ ಹೋಗಿ 3-4 ನಿಮಿಷಗಳವರೆಗೂ ಯಾರೂ ಬರೋದಿಲ್ಲ, ಅಲ್ಲಿ ಯಾರೋ ಒಬ್ಬರು ಮಲಗಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ, ಆ ಥರ ಇತ್ತು. ಆಗ ನಾನು ಒಳಗಡೆ ಹೋಗಿ ಕೂಗಿದಾಗ ಮಹಿಳೆ ಹೊರಗಡೆ ಬರ್ತಾರೆ. ಏನಾಗಬೇಕಾಗಿತ್ತು ಅಂತ ಕೇಳ್ತಾರೆ. ಇಲ್ಲ, ನನಗೆ ವೇದಗಳನ್ನು ಕಲಿಬೇಕು ಅಂತ ಇದೆ, ಇಲ್ಲಿ ವೇದ ಪಾಠ ನಡೆಯುತ್ತೆ ಅಂತ ನಾಗೇಶ್ ಅವರಿಂದ ಗೊತ್ತಾಯಿತು, ಅವರೇ ಸಂಪರ್ಕ ಕೊಟ್ಟರು, ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದೆ. ಅವರಿಗೆ ಆರೋಗ್ಯ ಸರಿ ಇಲ್ಲ, ನಾಳೆ ಮೋಸ್ಟ್ಲಿ ವೇದ ಪಾಠ ನಡೆಯಲ್ಲ ಅಂತ ಹೇಳಿದ್ರು. ಆಗ ಆ ಮುಸುಕಿನ ಒಳಗಡೆಯಿಂದಾನೇ ಒಂದು ಧ್ವನಿ ಬಂತು, ಇಲ್ಲ ನಾಳೆ ವೇದ ಪಾಠ ನಡೆಯುತ್ತೆ, ಮಾಡಲೇಬೇಕು, ಹೋದ್ವಾರನೇ ಆಗಿಲ್ಲ ಅಂತ. ಆಗ ನನ್ನ ಗಮನ ಅಲ್ಲಿಗೆ ಹೋಯಿತು. ಇಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಮಲಗಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಮುಸುಕಲ್ಲೇ ಅವರು ಮಾತಾಡ್ತಾ ಇದ್ರು. ಏನು ನಿಮ್ಮ ಹೆಸರು ಅಂತ ಕೇಳಿದ್ರು. ನಾನು ರೇಖಾ ಅಂತ ಹೇಳಿದೆ. ಯಾಕೆ ನೀವು ವೇದ ಕಲಿಬೇಕು ಅಂದರು. ನನಗೆ ಸ್ವಂತವಾಗಿ ವೇದಗಳಲ್ಲಿ ತುಂಬಾ ಆಸಕ್ತಿ ಇದೆ ಸರ್. ಅದು ಅಲ್ಲದೆ ಇನ್ನೂ ಒಂದು ಕಾರಣ ಏನಂದರೆ, ನನ್ನ ಮಗನಿಗೆ ನಾನು ವೇದ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವೇದದ ಅಧ್ಯಯನ, ವೇದಗಳ ಪರಿಚಯ ಅವನಿಗಿರಬೇಕು, ಅವನಿಗೆ ಕಲಿಸ್ಬೇಕು ಅಂತ ತುಂಬ ಆಸಕ್ತಿ ಇದೆ. ನನಗೇ ತುಂಬ ಆಸಕ್ತಿ ಇದೆ, ಜೊತೆಗೆ ಅವನಿಗೂ ಕಲಿಸ್ಬೇಕು ಅನ್ನೋ ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದೆ. ಒಂದಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರು. ಆಗ ನನಗೆ ಭಯ ಆಗೋಯ್ತು. ಮತ್ತು ಇವರು ಹುಡುಗಿಯರಿಗೆ ಹೇಳ್ಕೊಡಲ್ಲ, ಹೆಣ್ಮಕ್ಳಿಗೆ ಹೇಳ್ಕೊಡಲ್ಲ ಅನ್ನೋ ಭಯದಲ್ಲೇ ನಾನು ಹೇಳಿ ಸರ್ ಅಂದೆ. ಇಷ್ಟೆಲ್ಲ ನಡೀತಿರೋವಾಗಲೂ ಆ ವ್ಯಕ್ತಿ ಮುಸುಕನ್ನು ತೆಗೆದೇ ಇಲ್ಲ, ಪೂರ್ತಿಯಾಗಿ ಮುಸುಕು ಹಾಕ್ಕೊಂಡು ಹೊತ್ಕೊಂಡು ಮಲಗಿ ಅವರು ಒಳಗಡೆನೇ ಮಾತಾಡ್ತಿದ್ದಾರೆ. ನಾನು ಅಲ್ಲೇ ಕೂತ್ಕೊಂಡೇ ಕೇಳಿಸ್ಕೊಳ್ತಿದ್ದೀನಿ. ಆವಾಗ ಅವರು ಕೇಳಿದ್ರು, ಅದಕ್ಕೂ ಮುಂಚೆ ಅವ್ರಿಗೆ ಕೇಳಿದ್ರು, ಏನು ಮಾಡ್ತೀರಾ ನೀವು ಅಂದರು. ನಾನು ಸ್ವಲ್ಪ ಹಿಂಜರಿದೆ ನನ್ನ ಪರಿಚಯನ ಹೇಳೋದಕ್ಕೆ. ಆದರೂ ಧೈರ್ಯ ಮಾಡಿಕೊಂಡು ನಾನು ಕನ್ನಡ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಇದನ್ನು ಹೇಳ್ತಿದ್ದ ಹಾಗೇ ಫಾಸ್ಟಾಗಿ, ಅಷ್ಟು ಸಡನ್ನಾಗಿ ಮುಸುಕನ್ನು ತೆಗೆದ್ರು. ತುಂಬಾ ನಿರ್ಮಲವಾದ, ನಿಷ್ಕಲ್ಮಶವಾದ, ಪವಿತ್ರವಾದ ಆ ಭಾವನೆನ ಏನು ಹೇಳಬೇಕು, ಅದಕ್ಕೆ ಏನು ಹೆಸರು ಕೊಡಬೇಕು ಅಂತ ಖಂಡಿತ ಇವತ್ತಿಗೂ ನನಗೆ ಅರ್ಥ ಆಗಲ್ಲ. ಆ ಥರ ಒಂದು ಭಾವನೆ ಅವರ ಕಣ್ಣುಗಳಲ್ಲಿ,
ಅವರ ಆ ನೋಟದಲ್ಲಿ ಇತ್ತು. ಒಂದೇ ಕ್ಷಣದಲ್ಲಿ ಓ ಹೌದಾ ಅಂತ ಹೇಳಿದ್ರು. ಆಮೇಲೆ ಕೆಲವು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರು. ಆಗ ನನಗೆ ಭಯ ಆಗೋಯ್ತು. ಏನು ಕಂಡೀಷನ್ ಹೇಳ್ತಾರೋ, ಈ ಫೀಲ್ಡಲ್ಲಿ ನಾನು ಯಾವುದನ್ನಾದರೂ ಮಾಡದೇ ಇರೋ ಹಾಗಿರುತ್ತೋ, ಅಥವಾ ನಾನು ಅದನ್ನು ಆ ಕಂಡೀಷನ್ನ ಪಾಲನೆ ಮಾಡೋಕ್ಕೆ ಸಾಧ್ಯ ಆಗದೇ ಇರೋ ಹಾಗಿರುತ್ತೋ ಅಂತ ಅಂದ್ಕೊಂಡೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳು ಬರಬಹುದು. ಇಲ್ಲಿ ಬರೋರು ಪ್ರತಿಯೊಬ್ಬರು ಸಹಜವಾಗಿ ಕೇಳೋ ಅಥವಾ ಅವ್ರ ಮನಸ್ಸಲ್ಲಿ ಬರೋ ಪ್ರಶ್ನೆಗಳು, ಈ FAQ ಅಂತ ಹೇಳ್ತಾರಲ್ಲ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಂತ, ಆ ಥರ ನಿಮ್ಮ ಮನಸ್ಸಲ್ಲಿ ಇರಬಹುದು. ಅದೆಲ್ಲದಕ್ಕೂ ನಾನು ಈಗಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನನಗೆ ಸಂಸ್ಕೃತ ಬರಲ್ಲ, ಸಂಸ್ಕೃತ ಏನೂ ಗೊತ್ತಿಲ್ಲ, ಹೇಗೆ ನಾನು ವೇದಗಳನ್ನು ಕಲಿಯೋದು, ಇದನ್ನು ಕಲಿಯೋದು ನನಗೆ ಕಷ್ಟ ಆಗುತ್ತೆ, ಇದಕ್ಕೆ ಮುಂಚೆ ಸಂಸ್ಕೃತ ಕಲ್ತು ಬರಬೇಕೇನೋ ಅಂತ ಏನಾದರೂ ನಿಮ್ಮಲ್ಲಿ ಅನುಮಾನ ಇದ್ದರೆ ಆ ಥರ ಯಾವುದೇ ಅನುಮಾನ ಇಟ್ಕೋಬೇಡಿ. ವೇದ ಭಾಷೆನೇ ಬೇರೆ, ಸಂಸ್ಕೃತನೇ ಬೇರೆ. ಮೊದಲನೇ ದಿನಾನೇ ನೀವು ಕಲ್ತ್ರೂ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ವೇದದ ಅಧಿಕಾರ ಇಲ್ಲ, ಹಾಗಾಗಿ ನಾನು ನಿಮಗೆ ವೇದ ಹೇಳ್ಕೊಡಲ್ಲ ಅನ್ನೋ ಡೌಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಹಾಕಿಬಿಡಿ. ಯಾವುದೇ ಜಾತಿ ಪಂಥ ಮತ ಆಗಿರಬಹುದು, ನೀವು ಯಾವುದೇ ಲಿಂಗ ಆಗಿರಬಹುದು, ಯಾವುದೇ ಭೇದ ಭಾವ ಇಲ್ಲದೆ ನಿಮಗೆ ವೇದ ಹೇಳ್ಕೊಡಲಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಫೀಸ್ ಇರುತ್ತೆ, ಫೀಸ್ ಎಷ್ಟು ಕೊಡಬೇಕು, ಇಲ್ಲಿ ಯಾವುದೇ ಫೀಸ್ ಇರಲ್ಲ, ಉಚಿತವಾಗಿ ಈ ಕ್ಲಾಸನ್ನು ಮಾಡಲಾಗತ್ತೆ ಅಂತ ಹೇಳಿದ್ರು. ನಿಮ್ಮ ಮಗನಿಗೆ ವಯಸ್ಸೆಷ್ಟು ಅಂತ ಕೇಳಿದ್ರು. ನಾನು 1.25 ವರ್ಷ, ಹತ್ತತ್ರ 2 ವರ್ಷ ಆಗ್ತಾ ಇದೆ ಸರ್ ಅಂತ ಹೇಳಿದೆ. ನನಗೆ ಅಲ್ಲಿ ಇನ್ನೂ ಒಂದು ಭಯ ಶುರುವಾಯಿತು. ಕ್ಲಾಸ್ ನಡೆಯೋ ಅಷ್ಟೊತ್ತು ನಿಮ್ಮ ಮಗನ್ನ ಇಲ್ಲಿ ಸೇರಿಸೋ ಹಾಗಿಲ್ಲ, ಬೇರೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಇದೇ ವಿಚಾರಗಳನ್ನು ನಾನು ಎಷ್ಟೋ ಕಡೆ ಫೇಸ್ ಮಾಡಿದ್ದೆ. ಅವರು ನೀವು ಕ್ಲಾಸ್ಗೆ ಕರೆಕ್ಟಾಗಿ ಬರ್ತಿರೋ ಇಲ್ವೋ, ನಿಮ್ಮ ಮಗನ್ನ ಕಂಪಲ್ಸರಿ ಕರ್ಕೊಂಡು ಬರಬೇಕು. ನಿಮ್ಮದು ಮಿಸ್ ಆದರೂ ಅವನಿಗೆ ಮಿಸ್ ಆಗೋ ಹಾಗಿಲ್ಲ, ಆ ಥರ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ರು. ನನಗೆ ತುಂಬಾ ಆಶ್ಚರ್ಯ ಆಯಿತು. ಅಷ್ಟು ಚಿಕ್ಕ ಮಗು ಗಲಾಟೆ ಮಾಡುತ್ತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಬೇರೆಯವರು ಆಬ್ಜೆಕ್ಷನ್ ಮಾಡ್ತಾರೆ, ಈ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೇನೆ ನಿಮ್ಮ ಮಗುನ ಕಂಪಲ್ಸರಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದು ಮೊದಲು ನನಗೆ ತುಂಬಾ ಆಶ್ಚರ್ಯ ಆಯಿತು. ನಂತರ ಅಷ್ಟೇ ಸಂತೋಷ ಆಯಿತು. ಇದೆಲ್ಲ ಹೇಳಿ ಕೊನೆಗೆ ಇದ್ಯಾವುದಕ್ಕೂ ಇಲ್ಲಿ ಮಾಡೋ ಪಾಠಗಳಿಗೆ ಫೀಸ್ ಅಂತ ಏನಾದರೂ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದ್ಯಾವುದೂ ಇಲ್ಲ. ಫೀಸ್ ಎಷ್ಟು ಕೊಡಬೇಕು, ಏನಾದರೂ ಕೊಡಬೇಕಾಗತ್ತೆ, ಈ ಥರ ಡೌಟ್ಗಳನ್ನಾಗಲಿ ಅನುಮಾನಗಳನ್ನಾಗಲಿ ಇಟ್ಕೋಬೇಡಿ. ಇದ್ಯಾವುದೂ ಇರಲ್ಲ. ಪ್ರತಿ ಭಾನುವಾರ 11 ಗಂಟೆಗೆ ಕ್ಲಾಸ್ ಶುರುವಾಗತ್ತೆ. ನೀವು ಸರಿಯಾದ ಸಮಯಕ್ಕೆ ಬಂದರೆ ಸಾಕು ಅಂತ ಹೇಳಿದ್ರು. ಇಷ್ಟು ಬಿಟ್ಟರೆ ಇನ್ಯಾವುದೇ ಕಂಡೀಷನ್ಸ್ ಇಲ್ಲ. ಇಷ್ಟು ವಿಷಯಗಳನ್ನ ಹೇಳಿ ಅವರು ಮತ್ತೆ ಮುಸ್ಕ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರು. ನಾಳೆ ಕ್ಲಾಸ್ ಇರುತ್ತೆ, ಬರಬಹುದು ನೀವು ಅಂತ ಹೇಳಿದ್ರು. ಮೊದಲು ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರ ಪತ್ನಿಯಾದ ಇಂದುಮತಿ ಅವರಲ್ಲೇ ಒಂದು ಚಿಕ್ಕದಾಗಿ ಡಿಸ್ಕಷನ್ ನಡೀತು. ಅವರು ಹೇಳಿದ್ರು, ಇಷ್ಟೊಂದು ಹುಷಾರಿಲ್ಲ ನಿಮಗೆ, ತುಂಬ ಜ್ವರ ಬಂದಿದೆ, ನಾಳೆ ಕ್ಲಾಸ್ ಹೇಗೆ ಮಾಡ್ತೀರಾ ಅಂತ ಅವರ ಪತ್ನಿ ಕೇಳ್ತಾ ಇದ್ರೆ, ಇಲ್ಲ ನಾಳೆ ಮಾಡಲೇಬೇಕು, ಮಾಡಿಲ್ಲ ಅಂದರೆ ನನ್ನ ಜ್ವರ ಸರಿ ಹೋಗಲ್ಲ, ಹೋದ ವಾರನೇ ಮಾಡಿಲ್ಲ, ತುಂಬ ಗ್ಯಾಪ್ ಆಗಿಬಿಡತ್ತೆ, ನೆಕ್ಸ್ಟ್ ಮತ್ತೆ ಏನೇನೋ ಕಾರ್ಯಕ್ರಮಗಳಿದೆ, ಹಾಗಾಗಿ ನಾನು ನಾಳೆ ಕ್ಲಾಸ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನೀವು ನಾಳೆ ಬರಬಹುದು 11 ಗಂಟೆಗೆ ಅಂತ ಹೇಳಿದ್ರು. ನನಗಾದ ಸಂತೋಷ ಹೇಳತೀರದು. ಅದಕ್ಕೆ ನನ್ನಲ್ಲಿ ಶಬ್ದಗಳೇ ಇಲ್ಲ. ಈ ಒಂದು ಪೂರ್ತಿ ನಮ್ಮ ಸಂಭಾಷಣೆ ಏನಿದೆ, ಈ ಕನ್ವರ್ಸೇಷನ್ನ ಭಾಗ ಏನಿದೆ, ಇದು ಇವತ್ತಿಗೂ ನಾನು ನೆನಪಿಸ್ಕೊಂಡಾಗ ನನ್ನಲ್ಲಿ ತುಂಬಾ ರೋಮಾಂಚನ ಹುಟ್ಟಿಸುತ್ತೆ. ಇವತ್ತಿಗೂ ನಾನು ಅದನ್ನು ನೆನಪಿಸ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇರ್ತೀನಿ ಅಂದರೆ, ಅವರ ಹತ್ರ ಎಷ್ಟೋ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಅವರಿಂದ ಜ್ಞಾನ ಪಡೀತಾ ಇದ್ರೂ ಈ ಒಂದು ಮೊದಲ ಭೇಟಿಯ ಆ ರೋಮಾಂಚನವೇನಿದೆ, ಮೊದಲ ಭೇಟಿಯ ಆ ಅದ್ಭುತ ಅನುಭವ ಇನ್ನೂ ನನ್ನಲ್ಲಿ ಅಷ್ಟೇ ಹಚ್ಚ ಹಸಿರಾಗಿ ಉಳಿದಿದೆ. ಹೀಗೆ ಅವತ್ತಿನಿಂದ ನನ್ನ ವೇದಾಧ್ಯಯನದ ಪಯಣ ಶುರುವಾಯಿತು. ಯಾವಾಗಲೂ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಭಗವಾನ್ ಕಿ ಘರ್ ಮೇ ದೇರ್ ಹೈ ಅಂಧೇರ್ ನಹಿ ಅಂತ. ಹಾಗಾಗಿ ನನ್ನ ಅನ್ವೇಷಣೆ ಅಲ್ಲಿಗೆ ನಿಂತು. ಏಕೆಂದರೆ ನಾನು ಎಷ್ಟು ಹುಡುಕಾಟ ಮಾಡಿದ್ದೆ, ನನಗೆ ಅದೆಲ್ಲದಕ್ಕಿಂತ ಅದ್ಭುತವಾದ ವ್ಯಕ್ತಿಯನ್ನು ಗುರುವಾಗಿ ಕೊಟ್ಟು, ಇನ್ನೂ ಒಂದು ಹೇಳ್ತಾರೆ, ಭಗವಾನ್ ಜಬ್ ದೇತಾ ಹೇ ತೋ ಛಪ್ಪರ್ ಫಾಡ್ಕೆ ದೇತಾ ಹೇ ಅಂತ. ಭಗವಂತ ಕೊಟ್ಟರೆ ನೆನ್ಪಿಟ್ಕೋಬೇಕು, ಅಷ್ಟು ಕೊಡ್ತಾನೆ ಅಂತ. ನನ್ನ ಒಂದು ಅನ್ವೇಷಣೆ ಇಲ್ಲಿಗೆ ನಿಂತಿದ್ದು ಈ ರೀತಿಯಲ್ಲಿ. ನನಗೆ ಭಗವಂತ ಕೊಟ್ಟರೂ ಅತ್ಯಮೂಲ್ಯವಾದ, ಅತ್ಯಂತ ಶ್ರೇಷ್ಠವಾದದ್ದನ್ನೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಲೇಟ್ ಬಟ್ ಲೇಟೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ನಾನು ಮೊದಲನೇ ಕ್ಲಾಸ್ನ ಅಟೆಂಡ್ ಮಾಡಿದಾಗ ಅಲ್ಲಿರೋವಂಥ ಈ ಧಾತುಗಳನ್ನೆಲ್ಲ ಕೇಳಿ ನನಗೆ ತುಂಬ ವಿಚಿತ್ರ ಅನಿಸೋದು. ಯಾವುದೋ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀನಿ ನಾನು, ಇದು ಯಾವ ಭಾಷೆಯಲ್ಲಿ ಕ್ಲಾಸ್ ಮಾಡ್ತಿದ್ದಾರೆ ಅಂತ. ಮೂಲ ಧಾತುಗಳನ್ನು ಕೇಳಿಬಿಟ್ಟು ಇದು ಯಾವುದೋ ಬೇರೆ ಗ್ರಹದ ಭಾಷೆ, ಇದಕ್ಕೇನೂ ಅರ್ಥ ಆಗ್ತಿಲ್ಲ ನನಗೆ ಅಂತ ಮೊದಲನೇ ಕ್ಲಾಸ್ ಆದ ನಂತರ ನಾನು ಹೆದರ್ಕೊಂಡೆ ಸರ್ನ ಕೇಳಿದೆ,
ಸರ್ ನಂಗೆ ವೇದಗಳನ್ನು ಕಲಿಬೇಕು ಅಂತ ತುಂಬ ಆಸಕ್ತಿ ಇದೆ, ಯಾವುದಾದ್ರೂ ವೇದಗಳ ಪುಸ್ತಕನ ಸಜೆಸ್ಟ್ ಮಾಡ್ತೀರಾ ಅಂತ 3-4 ಕ್ಲಾಸ್ ಆದಮೇಲೆ ಕೇಳಿದಾಗ, ನಾನು ಹೇಳ್ತಾ ಇರೋ ಪ್ರತಿಯೊಂದು ವಿಷಯನೂ ವೇದಾನೇ ಅಮ್ಮ ಅಂತ ಹೇಳಿದ್ರು. ನಾವು ಹೋದ 2-3 ಕ್ಲಾಸ್ಗಳಲ್ಲೇ ಮೊದಲನೇ ಸಾರಿನೇ ನಮಗೊಂದಷ್ಟು ಪುಸ್ತಕಗಳನ್ನು ಕೊಟ್ಟಿದ್ರು ಓದೋದಕ್ಕೆ. ಆ ಪುಸ್ತಕಗಳಲ್ಲಿರೋ ಪ್ರತಿಯೊಂದು ವಿಷಯನೂ ವೇದಾನೇ ಅಂತ ಹೇಳಿದ್ರು. ಆ ಪುಸ್ತಕಗಳಲ್ಲಿ ಕೆಲವೊಂದು ಪುಸ್ತಕಗಳು ಆಲ್ರೆಡಿ ನನ್ನ ಹತ್ರ ಇತ್ತು. ಅದೇ ಒಂದೇ ಮಾತರಂಗೆ ಮೊದಲನೇ ಸಾರಿ ನನ್ನ ಹಸ್ಬೆಂಡ್ ಹೋದಾಗ ನಾಗೇಶ್ ಅವರೇನು ಬುಕ್ ಸೆಟ್ ಕೊಟ್ಟಿದ್ರೋ ಅದರಲ್ಲಿ ಎಷ್ಟೋ ಪುಸ್ತಕಗಳು ಇವರು ಕೊಟ್ಟ ಪುಸ್ತಕಗಳೇ ಆಗಿತ್ತು. ಅವರು ಇವರ ಶಿಷ್ಯರಾಗಿದ್ದರಿಂದ ಇವರ ಹತ್ರ ಎಷ್ಟೋ ವರ್ಷಗಳಿಂದ ವೇದಾಧ್ಯಯನ ಮಾಡಿ ಆ ಪುಸ್ತಕಗಳನ್ನೆಲ್ಲ ಎಲ್ಲರಿಗೂ ಆಸಕ್ತಿ ಇರೋ ಎಲ್ಲರಿಗೂ ಉಚಿತವಾಗಿ ಹಂಚೋದ್ರಿಂದ ನನ್ನ ಹಸ್ಬೆಂಡ್ ಆ ಪ್ರೋಗ್ರಾಮ್ಗೆ ಹೋಗಿ ಈ ವಿಚಾರಗಳನ್ನೆಲ್ಲ ಮಾತಾಡಿದ್ರಿಂದ ಆ ಪುಸ್ತಕಗಳನ್ನ ಕಳಿಸ್ಕೊಟ್ಟಿದ್ರು. ಇವರು ನನಗೆ ಕೊಟ್ಟ ಪುಸ್ತಕಗಳನ್ನು ನೋಡಿದ ಮೇಲೆ, ಅಯ್ಯೋ ಇದು ನನ್ನ ಹತ್ರ ಮುಂಚೆನೇ ಇದೆ, ನಾನು ಓದಿಲ್ಲ ಅಂತ ಮನೆಗೆ ಬಂದು ಮೊದಲನೇ ಸಾರಿ ಅದನ್ನೆಲ್ಲ ತಿರುಗಿ ಹಾಕಿದೆ. ಅದನ್ನೆಲ್ಲ ನೋಡಿದ್ರೂ ಅವೇ ವೇದ ಮಂತ್ರಗಳು ಅಂತ ನನಗೆ ಗೊತ್ತೇ ಆಗಿಲ್ಲ ಎಷ್ಟೋ ದಿನಗಳವರೆಗೂ. ನಾನು ವೇದಗಳನ್ನು ಓದೋದು ಅಂದರೆ ಸಸ್ವರದಲ್ಲಿ ರಾಗವಾಗಿ ವೇದ ಮಂತ್ರಗಳನ್ನು ಹೇಳೋದು ಮಾತ್ರ ವೇದಗಳು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ 1 ವಾರ 2-3 ವಾರ ಕ್ಲಾಸ್ ಆದಮೇಲೆ ನಾನು ಸರ್ಗೆ ನನಗೆ ವೇದಗಳನ್ನು ಕಲಿಬೇಕು, ಯಾವುದಾದ್ರೂ ಪುಸ್ತಕ ಹೇಳಿ ಅಂತ ಹೇಳಿದಾಗ, ನಾನು ಕೊಟ್ಟಿರೋದೆಲ್ಲ ವೇದ ಪುಸ್ತಕಗಳೇ ಅಮ್ಮ, ನೀವು ಯಾವುದೇ ವೇದ ಪುಸ್ತಕಗಳನ್ನು ನಾನು ಕೊಟ್ಟರು ನಮ್ಮ ಮನೆಯಲ್ಲೇ ಬೇಕಾದಷ್ಟಿದೆ, ನಿಮಗದು ಅರ್ಥ ಆಗಲ್ಲ, ನೀವು ಹೀಗೆ ಕಲಿಬೇಕು, ಅದನ್ನೆಲ್ಲ ಓದಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅವರು ಅದನ್ನು ಹೇಳಿದಾಗಲೂ ಕೂಡ ನಮಗೆ ಅದರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ. ಆದರೆ 4-5ನೇ ಕ್ಲಾಸಿಂದ ಅವರು ಹೇಳ್ತಿರೋ ಪ್ರತಿಯೊಂದು ವಿಷಯನೂ ಬರೀ ಮನಸ್ಸಿಗೆ ಆತ್ಮಕ್ಕೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇನ್ನೇನಾದರೂ ಇದ್ದರೆ ಅಷ್ಟು ಆಳಕ್ಕೆ ಇಳಿಯೋಕೆ ಶುರುವಾಯಿತು. ಪ್ರತಿ ಸಾರಿ ಅವ್ರನ್ನ ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೋದಾಗಲೆಲ್ಲ ಅದೇ ವಿಚಾರದ ಬಗ್ಗೆನೇ ಕೇಳೋದಕ್ಕೆ ಮುಂಚೆನೇ ಆವತ್ತವರು ಅದೇ ಟಾಪಿಕ್ನ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ತಗೊಂಡು ಅದ್ರ ಬಗ್ಗೆನೇ ಪಾಠ ಮಾಡ್ತಾ ಇದ್ರು. ಇದೇ ನನಗೆ ಪ್ರತಿ ಸಾರಿ ಆಗ್ತಾ ಇತ್ತು. ಇನ್ನೇನು ನಾನು ಪ್ರಶ್ನೆ ಕೇಳಬೇಕು ಅನ್ನೋಷ್ಟರಲ್ಲಿ ಅವರು ಅದು ಪಾಠ ಮಾಡೋದ ಕೊನೆಯಲ್ಲಿ ಅದಕ್ಕೆ ಉತ್ತರ ನಂಗೆ ಸಿಕ್ಬಿಡ್ತಾ ಇತ್ತು. ಹಾಗಾಗಿ ನಾನು ಪ್ರಶ್ನೆ ಕೇಳೋವಂಥ ಪ್ರಮೇಯನ ಬರ್ತಾ ಇರಲಿಲ್ಲ. ಹೀಗೆ ಪ್ರತಿ ಸಾರಿ ಇನ್ಸಿಡೆಂಟ್ಲಿ ಆ ಥರ ಆಗೋದ್ರಿಂದ ನನಗೆ ಅವರ ಮಂತ್ರಗಳು, ಅವರು ಪಾಠ ಮಾಡೋ ರೀತಿ, ಆ ವಿಚಾರಗಳು ಇಷ್ಟು ಮನದಟ್ಟಾಗಿ ಬಿಡ್ತು, ಅಷ್ಟು ಮನಸ್ಸಿಗೆ ಬಾಳಿಗೆ ಇಳಿಯೋಕ್ಕೆ ಶುರುವಾಯಿತು. ಅದನ್ನು ಆಚರಣೆಗೆ ಇಳಿಸೋಕೆ ಶುರು ಮಾಡಿದೆ. ಅಲ್ಲಿ ಉಚಿತವಾಗಿ ಅಪಾರವಾದ ಜ್ಞಾನ ಸಿಗ್ತಾ ಇತ್ತು, ಜೊತೆಗೆ ಪುಸ್ತಕಗಳು ಸಿಗ್ತಾ ಇತ್ತು. ಅದನ್ನೆಲ್ಲ ಓದಿ ಅಪಾರವಾದ ಜ್ಞಾನನ ಅವರಿಂದ ಪಡ್ಕೊಳ್ತಾ ಇದ್ದೆ. ನಮಗೆ 4 ಗೋಡೆ ಮಧ್ಯನೇ ಪಾಠ ಆಗ್ತಾ ಇರಲಿಲ್ಲ, ಪ್ರತಿಯೊಂದು ಪ್ರಾಕ್ಟಿಕಲ್ ಕೂಡ ಆಗ್ತಾ ಇತ್ತು. ಈ ವಿಚಾರವಾಗಿ ಸಿಕ್ಕಾಪಟ್ಟೆ ಹೇಳಬೇಕಾದ ಅವಶ್ಯಕತೆ ಇರೋದ್ರಿಂದ ಈ ವಿಡಿಯೋ ದೊಡ್ಡದಾಗತ್ತೆ, 2-3 ಭಾಗನೂ ಮಾಡಬೇಕಾಗಿ ಬರಬಹುದು. ಅವರು ಇನ್ನೊಂದು ವಿಚಾರನ ಹೇಳಿದ್ರು, ಇಲ್ಲಿ 97 ವರ್ಷದ ಒಬ್ಬ ವೃದ್ಧರು ಕೂಡ ನನ್ನ ಕ್ಲಾಸ್ಗೆ ಬರ್ತಾರೆ ನನ್ನ ಸ್ಟೂಡೆಂಟ್ ಆಗಿ. ನಿಮ್ಮ ಮಗ 1.25 ವರ್ಷ ಆಗಿರೋದ್ರಿಂದ ನನ್ನ ಅತ್ಯಂತ ಚಿಕ್ಕ ಶಿಷ್ಯ ಅಂದರೆ ನಿಮ್ಮ ಮಗನೇ ಆಗ್ತಾನೆ. ಅಲ್ಲಿಂದ 97 ವರ್ಷವರೆಗೂ ಎಲ್ಲರೂ ಇದ್ದಾರೆ, ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಬರ್ತಾರೆ ಎಷ್ಟೋ ಜನ, ಆದರೆ ಇಷ್ಟು ಪುಟ್ಟ ಇಷ್ಟು ಚಿಕ್ಕ ಮಗು ಯಾರೂ ಬರಲ್ಲ. ಹಾಗಾಗಿ 1.25 ವರ್ಷದ ಮಗು ನಿಮ್ಮ ಮಗ ನನಗೆ ಎಲ್ಲರಿಗಿಂತ ಚಿಕ್ಕ ಶಿಷ್ಯ ಆಗ್ತಾನೆ ಅಂತ ಹೇಳಬಹುದು ಅಂತ ಒಂದು ಮಾತು ಹೇಳಿದ್ರು. ಅಲ್ಲಿ ನನಗೆ ತುಂಬಾ ನಿರಾಳ ಆಗೋಯ್ತು. ಅಷ್ಟೇ ನಾನು ಬಯಸಿದ್ದು. ಮೊದಲನೇ ಸಾರಿ ಹೆಣ್ಮಕ್ಳಿಗೆ ವೇದ ಹೇಳ್ಕೊಡಲ್ಲ ಅಥವಾ ಈ ಜಾತಿಯವ್ರಿಗೆ ಹೇಳ್ಕೊಡಲ್ಲ, ಇಂಥ ರಿಸ್ಟ್ರಿಕ್ಷನ್ಸ್ ಇದೆ, ಇದು ಯಾವುದೇ ಇಲ್ಲದೇನೆ ಒಂದೊಂದಾಗಿ ಪಟ್ಟಿ ಮಾಡ್ಕೊಂಡು ಬಂದು ಪ್ರತಿಯೊಂದು ಪಾಯಿಂಟನ್ನು ಹೇಳಿಬಿಟ್ಟು ಈ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಕೊನೆಗೆ ಫುಲ್ ಸ್ಟಾಪ್ ಇಟ್ಬಿಟ್ರಲ್ಲ, ಆಗ ನನಗಾದ ಸಂತೋಷ ಅತ್ಯದ್ಭುತ. ಅದನ್ನು ಮಾತುಗಳಲ್ಲಿ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಥರದ ಜನರು ಇಲ್ಲಿ ಬರ್ತಾ ಇದ್ರು. ಇವರ ಪಾಠಗಳು ನಮಗೆ ಬರೀ 4 ಗೋಡೆ ಮಧ್ಯ ನಡೀತಾ ಇರಲಿಲ್ಲ, ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ನಡೀತಾ ಇತ್ತು. ಹೇಗೆಲ್ಲ ನಮಗೆ ಪಾಠಗಳು ನಡೀತು, ನನ್ನ ಜ್ಞಾನ ಇಷ್ಟೊಂದು ಅದ್ಭುತವಾಗಿ ಯಾಕಿದೆ, ಹೇಗಿದೆ, ನೀವೆಲ್ಲರೂ ಕೇಳ್ತಿರಲ್ಲ, ಇದನ್ನು ಅವರು ಯಾವ ರೀತಿ ನಮ್ಮಲ್ಲಿ ಇಂಜೆಕ್ಟ್ ಮಾಡಿದ್ರು, ಹೇಗೆ ಧಾರೆ ಎರೆದ್ರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ನಮ್ಮ ಗುರುಗಳಾದ ಪಂಡಿತ್ ಸುಧಾಕರ್ ಶರ್ಮಾ ಅವರು ನಮಗೆ ಹೇಗೆ ಧಾರೆ ಎರೆದ್ರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.